ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ನನ್ನಿಂದ ಯಾವತ್ತಾದರೂ ಏನಾದರೂ ವಿಷಯನ ಮುಚ್ಚಿಟ್ಟಿದ್ಯಾ? ನಾನೇನ ಸತ್ಯ ಹೇಳ್ಬಿಟ್ರೆ ನೀನು ನನ್ನಿಂದ ದೂರ ಆಗ್ಬಿಡ್ತೀಯ. ನಾನಾಗಿ ಹೇಳ್ದೆ ನಿನಗೆ ಹೆಂಗಾದ್ರೆ ಆ ವಿಷಯ ಗೊತ್ತಾಗ್ಬಿಟ್ರೆ ಅಯ್ಯಯ್ಯೋ ಎಂತ ಪರಿಸ್ಥಿತಿ ಇದು ಮಕ್ಕಳವ. ನಿನ್ ಮೇಲೆ ಭಾರ ಹಾಕಿ ಏಳೇ ಬಿಡ್ತೀನಿ. ಬಾರೋ. ಅದೇನು ಅಂದ್ರೆ ಹೇಳು ಮಾವ. ಅದು ಯಾರೋ ಈಟತ್ನ ಫೋನ್ ಮಾಡ್ತಾರಲ್ಲ, ನಾಗೇಗೌಡ್ರು. ಅವ್ರೇಕೆ ಇಷ್ಟೊತ್ತಲ್ಲಿ ಮಾಡ್ತಿದ್ದಾರೆ? ರಾಣಿಗೇನಾದರೂ ಹೆಚ್ಚು ಕಮ್ಮಿ? ಹಲೋ ಗೌಡ್ರೆ. ಓಹೋ ಹೋ 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 ಏನಪ್ಪ ಶಿವ, ಕೈಲಾಸದಾಗ ಆ ಶಿವ, ಮಾರಿಗೋಡಿ ಶಿವ. ಅಯ್ಯಯ್ಯೋ ದೊಡ್ಡ ಮಾತು ಗೌಡ್ರೆ. ಹೆಂಗಿದ್ದೀರ ಬೀಗ್ರೆ? ನಿಮ್ ತಂಗಿ ನಮ್ಮನೆ ಕಾಲಿಟ್ ಮ್ಯಾಕೆ ಹೆಂಗಿದ್ದೀರಾ ಅಂತ ನನ್ನ ಕೇಳೋದಲ್ಲ, ಇಡೀ ಮಾಸ್ತಿ ಕೊಪ್ಪಳನ್ ಕೇಳಬೇಕಪ್ಪ. ಯಾಕೆ ಅಂತಂದ್ರೆ ಅವಳು ನಮ್ಮನೆಗೆ ಮಾತ್ರ ರಾಣಿ ಅಲ್ಲ, ಇಡೀ ಮಾಸ್ತಿ ಕೊಪ್ಪಳಿಗೆ ರಾಣಿ. ಅಯ್ಯಯ್ಯೋ ಗೌಡ್ರೆ, ನನ್ನ ತಂಗಿ ನಿಮ್ಮ ಮನೆಗೆ ಊರಿಗೆಲ್ಲ ನೆಮ್ಮದಿ ಕೊಡ್ತಾವಳೆ ಅನ್ನಕ್ಕೆ ಅದಕ್ಕಿಂತ ಖುಷಿ ಇನ್ನೇನೈತಿ ಹೇಳಿ. ಹಾ, ಹೆಣ್ಣೆತ್ತರ ಖುಷಿ ಏನು ಅಂತ ಗೊತ್ತಾಯ್ತದೆ ಶಿವ. ನಮ್ದು ಒಂದ್ ಐತಲ್ಲಪ್ಪ ಪಿಳ್ಳೆ, ಅದಕ್ಕೂ ಮದುವೆ ಮಾಡಿಕೊಟ್ಟ ಮೇಲೆ ಗಂಡಿನ ಮನೆಯವರು ಹೊಗಳ್ತಾರಲ್ಲ, ಅದನ್ನ ಕೇಳಕ್ಕೆ ಖುಷಿ ಆಯ್ತದೆ. ದಿಟ್ಟ ಗೌಡ್ರೆ. ಹೆಣ್ಣು ಅಂದ್ರೆ ಹಂಗೆ ಗೌಡ್ರೆ, ಹುಟ್ಟಿದ ಮನೆಗೂ ಹೆಸರು, ಹೋಗಿದ ಮನೆಗೂ ಹೆಸರು. ಶಿವ, ಗಂಡಿಗೂ ಬೇರೆ ಬೇರೆ ಹೆಸರು ಇರ್ತದಪ್ಪ. ಈಗ ನೋಡು, ನಿಂದು ವೋಟರ್ ಐ ಡಿ ನಾಕೆ ಎಂ ಶಿವ ಅಂತ ಐತೆ, ಆದ್ರೆ ಊರ್ನವ್ರಿಗೆ ಶಿವಣ್ಣ, ಒಳ್ಳೆಯವ್ರ ಪಾಲಿಗೆ ಕೋಲೆ ಬಸವಣ್ಣ, ಪ್ರೀತಿಯಿಂದ ಬಂದ್ರೆ ನಂದಿ, ಇಲ್ಲ ಅಂದ್ರೆ ಚಿಂದಿ. ಏನಂತೀಯ ಗೌಡ್ರೆ? ಬಹುತ್ ತಮಾಷೆಯಾಗಿ ಮಾತಾಡ್ತೀರಾ. ಏನ್ ಹೊಗಳ್ತೀರಪ್ಪ ನನ್ನ ನೀವು? ನಾಗೇಗೌಡ ನನ್ನ ಗಂಡನ ಹೊಗಳೋದೇನೋ ಸರಿನೇ ಅನ್ಸ್ತಿಲ್ವಲ್ಲ. ಇರೋ ವಿಷಯ ಹೇಳ್ತಾ ಇದೀನಿ ಶಿವ, ಹೊಗಳೋದೇನೈತೆ? ಈಗ ನಾನ್ ನಿಮಗೆ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ದೀಪೋತ್ಸವಕ್ಕೆ ನಮ್ಮ ಮನೆಗೆ ಜೋರ್ದಾಗ ಹಬ್ಬ ಆಯ್ತದೆ. ಹಂಗಿದ್ರು ನಮ್ಮ ಇರ್ಬದಿರೋರು ಬೇರೆ ಉಸರಾಗ್ಬಿಟ್ಟವ್ರಲ್ಲ, ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಪೂಜೆ ಹಿಡ್ಕೊಬಿಟ್ಟಿದೀನಿ. ನೀವೆಲ್ಲರೂ ಬರ್ಬೇಕಪ್ಪ ನಿಮ್ಮ ಮನೆಯಿಂದ. ನೀವೆಲ್ಲರೂ ಕೈ ಎತ್ತಿ ಮುಗಿದ್ರೆ ದೇವರು ಆಶೀರ್ವಾದ ಮಾಡ್ಬಿಡ್ತಾನೆ. ಅಯ್ಯಯ್ಯೋ ಗೌಡ್ರೆ, ನಾಳೆಗೆ ತಾನೇ ಪೂಜೆ, ಖಂಡಿತವಾಗ್ಲೂ ಬತ್ತೀವಿ ಗೌಡ್ರೆ. ಹಂಗೆ ನಮ್ಮ ರಾಣಿನೂ ನೋಡ್ಕೊಂಡು ಹೋದಂಗೆ ಆಯ್ತದೆ. ಸರಿ ಶಿವು, ಇಡಣ? ಆಯ್ತು ಗೌಡ್ರೆ, ಇಡ್ತೀನಿ. ಏಯ್, ಇಡಣ ಅಂತ ಹೇಳಿದ್ದು ಫೋನ್ ಅಲ್ಲ, ಬಗ್ನಿ ಊಟನ. ಬಾ ಪೂಜೆ ಗೊತ್ತಾಯ್ತದೆ. ನಾಗೇಗೌಡರು ಫೋನ್ ಮಾಡಿದ್ದು ಊರ್ದೇವಿಗೆ ಅಂತ. ಮಾತಿಗೊಪ್ಲನಾಗೆ ಅವ್ರೊಂದು ಪೂಜೆ ಇಟ್ಕೊಂಡವ್ರಂತೆ, ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ರು. ಅಯ್ಯೋ, ಮಾವಂಗೆ ಮನ ಬಗ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಈಗೇನು ಮುಚ್ಚಿಟ್ಟಿಲ್ವಾ ಅಂತ ಮಾವನ ಹತ್ರ ಕೇಳೋ ನಾನೇ. ಮಾವನಿಂದ ರಾಣಿ ವಿಷಯ ಆಗಲಿ, ಶಾರದಮ್ಮನ ವಿಷಯ ಆಗಲಿ, ಪಿಂಕಿ ವಿಷಯ ಆಗಲಿ ಎಲ್ಲ ಮುಚ್ಚಿಟ್ಟಿದ್ದೀನಲ್ಲ. ಮಾವನ ಪ್ರಶ್ನೆ ಮಾಡೋಕ್ಕೆ ನನಗೆ ಯಾವ ನೈತಿಕತೆ ಇದೆ? ಏ ಪಾರು, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಟ್ಟು ಬರೋಣ ಅಂತ ಕೇಳಿದೆ. ಹೋಗ್ಲೇಬೇಕು ಮಾವ, ಹೋಗ್ತಾ ಇರೋದಕ್ಕೆ ಹೆಂಗಾಗತ್ತೆ ಹೇಳು? ಹೋಗೋಣ. ಆಯ್ತು ಪಾರು, ಬಿನ್ನೆ ಮಲಿಕಣ ಹಂಗಾದ್ರೆ. ಸದ್ಯ ಪಾರು ಏನ್ ಕೇಳಲಿಲ್ಲ, ನಾನು ಏನ್ ಹೇಳಲಿಲ್ಲ, ಬಚಾವದೆ. ಭಗವಂತ, 8 ವರ್ಷದಾಗ ನನ್ನ ಶಾರದಾ ಅವಳೋ ಇಲ್ವೋ ಗೊಂದಲದಾಗ ಇವನಿಗೆ. ನಾನು ಕುಡಿತಿದ್ದೆ, ಕುಡಿದು ಎಲ್ಲ ಮರೆಯಕ್ ನೋಡ್ತಿದ್ದೆ. ಅದೇ ನನ್ನ ಮಗ ಸೊಸೆ ನನ್ ಕುಡ್ತಾನ ಬಿಡಿಸ್ಬಿಟ್ರು. ಅದ್ಯಾಕೋ ಇತ್ತೀಚೆಗೆ ನನ್ನ ಶಾರದಾ ಬದುಕವಳೆ ಅಂತ ಅನ್ಸಕ್ ಶುರುವಾಗೈತೆ. ಆದ್ರೆ ಅವಳು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ, ನಾಡಿದ್ದು ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಬರಲೇ ಇಲ್ಲ. ನೀನು ಭೂಮಿ ಮ್ಯಾಗೆ ಇಲ್ಲ ಅಂದ್ರು ನನ್ನ ಬ್ಯಾಗ ಕರ್ಕೊಂಡ್ಬಿಡು. ಈ ಸಂಟ ನನಗೆ ತಡೆಯಕ್ಕಾಗಕ್ಕಿಲ್ಲ. ಯಾಕಪ್ಪ ಏನಾಡ್ತಿದ್ಯಾ? ಯಾರ್ತಾವ ನನ್ ಕರ್ಕೊಂಬಿಡು ಅಂತ ಅಳ್ತಿದ್ಯಲ್ಲ, ಅಂತದ್ ಏನ್ ಕಷ್ಟ ಐತೆ ಅಪ್ಪಯ್ಯ? ಅಂತ ಹೇಳ್ಕಪ್ಪಯ್ಯ.
ಸುಂಕದವ್ರ ಹತ್ರ ಸುಖ ದುಃಖ ಹೇಳ್ಕೋಬಾರ್ದು ಕಣಪ್ಪ. ಹಂಗೆಯ ನಿಂಗೆ ಯಾವ ವಿಷಯ ಕಷ್ಟ ಅಂತ ಅನಿಸ್ತದ ಆ ವಿಷಯನ ನಿಂತಾವ ಹೇಳ್ಬಾರ್ದು. ಹೋಗ್ಲಿ ಬಿಡು. ಅಪ್ಪಯ್ಯ ಕೂತ್ಕ. ಈಗ ನಿಂಗೆ ಏನು ಕಷ್ಟ ಅಂತ ನಾನು ತವಿ ಹೇಳ್ಕೋಬೇಕು ಆಟೆ. ನಾನು ಏನೇನ ಕೇಳೋಣ, ನೀನು ಕೋಪ ಮಾಡಿಕೊಂಡು ನನಗೆ ಏನೋ ಅನ್ನನ. ಅಯ್ಯೋ ನನ್ನ ಅಪ್ಪ ಹೆಂಗೆ ಏನೋ ಅಂದ್ಬಿಟ್ನಲ್ಲ ಅಂತ ನೀನು ನೊಂದ್ಕೊಳ್ಳೋಣ. ಯಾಕಪ್ಪ ಬೇಕು? ಬ್ಯಾಡ ಬಿಡು, ಅದನ್ನು ಬಿಟ್ಬಿಡು. ಅಪ್ಪಯ್ಯ ನೀನು ಯೋಚನೆ ಮಾಡ್ತಿರೋದು ಅವನ ವಿಷಯ ತಾನೆ. ಶಿವ, ನಿನ್ನ ಬಾಯಲ್ಲಿ ಅವ್ವ ಅಂತ ಅವಳನ್ನ ಕರೆದಿಯ? ನನ್ನ ಕಣ್ಣನ್ನೇ ನನಗೆ ನಂಬಕಾಯ್ತಿಲ್ವಲ್ಲಪ್ಪ. ಅಪ್ಪಯ್ಯ ನನ್ನನ್ನೇ ಮೃಗ ಅನ್ಕೊಂಡ್ಬಿಟ್ಟಿದ್ದೀನಪ್ಪಯ್ಯ ನೀನು. ನಿನ್ನ ಹೆಂಡ್ರು ಏನು ಕೆಲಸ ಮಾಡೋಗೋಳೆ ಅಂತ ನಿಂಗೆ ಸಂದ ಗೊತ್ತೈತೆ. ಆ ಹೆಂಗ್ಸು ಈ ಥರ ಕೆಲಸ ಮಾಡ್ಬಿಟ್ಟು ಒಟ್ಟೋಗಿಲ್ಲ ಅಂದ್ರೆ ನಾನು ಯಾಕಪ್ಪಯ್ಯ ತಾಯಿ ಅಂತ ಹೇಳಿದ್ರೆ ಕೋಪ ಮಾಡ್ಕೊಳ್ಳಿ? ನಾನು ಯಾಕಪ್ಪಯ್ಯ ತಾಯಿ ಅಂದ್ರೆ ಕೂಗಾಡ್ಲಿ? ನೀನೇ ಯೋಚನೆ ಮಾಡು. ಶಿವ, ನನ್ನ ತಾಯಿ ತೆಪ್ಪು ಮಾಡವಳೆ ಅಂತ ಚಿಕ್ಕ ಹುಡುಗನಿಂದ ಹೇಳ್ಕೊಂಬತ್ತಿದ್ಯಲ್ಲ. ನೀನೇನು ತೆಪ್ಪು ಮಾಡಿಲ್ವಾ? ನೀನೇನು ಸಂಪನ್ನಾಗಿ ಬದುಕಿದೀಯಾ? ಹೇಳು ನೋಡೋಣ. ಅಪ್ಪಯ್ಯ ನೀನು ಹೇಳಿದ್ನ ನಾವು ಒಪ್ಕೋತೀವಿ. ನಾನೇನು ತೆಪ್ಪು ಮಾಡದೆ ಬದುಕಿಲ್ಲ. ನಾನು ಜೀವನದಾಗೆ ತೆಪ್ಪು ಮಾಡ್ಬಿಟ್ಟಿವ್ನಿ. ಅದು ನಾನು ಒಪ್ಕೋತೀನಿ. ಆದರೆ ಆ ಮಕ್ಕಳ ಮ್ಯಾಕೆ ಆಣೆ ಮಾಡಿ ಹೇಳ್ತೀನಪ್ಪಯ್ಯ, ನಾ ಮಾಡಿರೋ ತೆಪ್ಪುಗಳಿಂದ ನೂರಾರು ಸಂಸಾರಗಳು ಉದ್ಧಾರ ಆಗವೆ, ಉಳ್ಕೊಂಡವೆ. ಅದು ಬಿಟ್ಟು ಒಂದೇ ಒಂದು ಸಂಸಾರನೂ ಹಾಳಾಗಿಲ್ಲಪ್ಪಯ್ಯ. ನಾನು ಹಾಳು ಮಾಡಿಲ್ಲ. ಆದ್ರೆ ನಿಮ್ ಹೆಂಡ್ರು ಮಾಡಿರೋ ತೆಪ್ಪಿಂದ ನಾವೆಲ್ಲರೂ ಬೀದಿಗೆ ಬಂದ್ವಿ ಅಪ್ಪಯ್ಯ. ನಾನು ನನ್ನ ತಂಗಿರು ಪಡ್ಬಾರ್ದಿರೋ ಕಷ್ಟಪಟ್ಟು ಅದನ್ನ ನಾನು ಯಾವತ್ತೂ ಮರೆಯಕ್ಕಾಗಿಲ್ಲಪ್ಪಯ್ಯ. ನನ್ನ ಕೈಲಿ ಅದನ್ನ ಮರೆಯಕ್ಕಾಗಿಲ್ಲಪ್ಪಯ್ಯ. ಈ ಥರ ಹೇಳದ್ಮ್ಯಾಕು ನಿನ್ನ ಮನ್ಸಿಗೆ ನಾನು ನೋವು ಮಾಡಿದ್ದೀನಿ ಅಂದ್ರೆ ನನ್ಗೆ ಸಂಸ್ಬಿಡಪ್ಪಯ್ಯ, ನನ್ಗೆ ಸಂಸ್ಬಿಡು. ಮಾವ ತಪ್ಪು ಮಾಡಿದ್ದೀನಿ ಅಂತಿದ್ದಾನೆ, ಆದ್ರೆ ಅವ್ನು ಮಾಡಿರೋ ತಪ್ಪಿಂದ ನೂರಾರು ಸಂಸಾರ ಉಳ್ದಿದೆ ಅಂತಿದ್ದಾನಲ್ಲ. ಹಾಗಿದ್ರೆ ಮಾವ ಏನ್ ಮಾಡಿರ್ಬೋದು? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ